ನಿಧಿಗಾಗಿ 8 ತಿಂಗಳ ಗಂಡು ಮಗು ಬಲಿ ಯತ್ನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹುಣ್ಣಿಮೆ ದಿನವೇ ದತ್ತು ಮಗು ಬಲಿಯನ್ನ ಕೊಡಲು ಯತ್ನವನ್ನ ನಡೆಸಲಾಗಿತ್ತು. ಮನೆಯಲ್ಲೇ ಗುಂಡಿಯನ್ನ ತೋಡಿ ಪೂಜೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಿಧಿಗೋಸ್ಕರ ನೋಡಿ 8 ತಿಂಗಳು ಕಂದಮ್ಮನನ್ನ ಬಲಿ ಕೊಡಬೇಕು ಅನ್ನುವಂತಹ ಯತ್ನ ಆಗಿತ್ತು ಅನ್ನುವಂತಹ ಆರೋಪ. ಹುಣ್ಣಿಮೆ ದಿನವೇ ದತ್ತು ಮಗು ಬಲಿ ಕೊಡಬೇಕು ಅನ್ನುವಂತಹ ಯತ್ನ ಆಗಿರುತ್ತೆ. ಮನೆಯಲ್ಲಿ ಗುಂಡಿ ತೋಡಿ ಪೂಜೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮನೆ ಕೋಣೆಯಲ್ಲಿ ನಿಧಿಗಾಗಿ ಗುಂಡಿಯನ್ನ ತೋಡಿ ವಾಮಾಚಾರವನ್ನ ನಡೆಸಲಾಗಿತ್ತು. ದತ್ತು ಮಗುವನ್ನ ಬಲಿ ಕೊಡಲು ಮುಂದಾಗಿದ್ದ ಹಾಗಿದ್ರೆ ಕುಟುಂಬಸ್ಥರು ಟೈಲ್ಸ್ ಅನ್ನ ತೆಗೆದು ಗುಂಡಿ ತೋಡಿ ಪೂಜೆಯನ್ನ ಮಾಡಿ ವಾಮಾಚಾರವನ್ನ ನಡೆಸಲಾಗಿತ್ತು ಅನ್ನುವಂತಹ ಆರೋಪ. ಹೊಸಕೋಟೆಯ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ. ಸೈಯದ್ ಇಮ್ರಾನ್ ಎಂಬುವರ ಮನೆಯ ಮೇಲೆ ದಾಳಿಯನ್ನ ನಡೆಸಲಾಯಿತು. ಮಕ್ಕಳ ರಕ್ಷಣಾ ಘಟಕ ಪೊಲೀಸರು ದಾಳಿಯನ್ನ ಮಾಡ್ತಾರೆ. 8 ತಿಂಗಳ ಮಗುವನ್ನ ರಕ್ಷಣೆ ಮಾಡಲಾಗಿದೆ. ಸದ್ಯ 8 ತಿಂಗಳ ಮಗುವನ್ನ ರಕ್ಷಣೆಯನ್ನ ಮಾಡಿ ಬಾಲಮಂದಿರಕ್ಕೆ ಬಿಡಲಾಗಿದೆ. ದತ್ತು ಪಡೆದಿದ್ದಂತಹ ಸೈಯದ್ ಇಮ್ರಾನ್ ಸೂಲಿಬೆಲೆ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ. ನಿಧಿಗೋಸ್ಕರ ನೋಡಿ 8 ತಿಂಗಳ ಗಂಡು ಮಗುವನ್ನ ಬಲಿ ಕೊಡುವಂತಹ ಯತ್ನ ಆಗಿತ್ತು ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಮನೆ ಕೋಣೆಯಲ್ಲಿ ನಿಧಿಗೋಸ್ಕರ ಗುಂಡಿಯನ್ನ ತೋಡಿ ವಾಮಾಚಾರವನ್ನ ಮಾಡಲಾಗಿತ್ತಂತೆ. ದತ್ತು ಮಗು, ಅದು ಸ್ವಂತ ಮಗು ಅಲ್ಲ, ದತ್ತು ಪಡೆದುಕೊಂಡಿರ್ತಾರೆ. ಆ ಮಗುವನ್ನ ವಾಮಾಚಾರಕ್ಕೋಸ್ಕರನೇ ಇವ್ರು ದತ್ತು ಏನಾದರೂ ಪಡ್ಕೊಂಡಿರ್ತಾರ? ಹಾಗಿದ್ರೆ ಆ ಮಗುವನ್ನ ವಾಮಾಚಾರಕ್ಕೋಸ್ಕರ ಬಲಿ ಕೊಡಬೇಕು ಅಂತ ಹೇಳಿ ಮುಂದಾಗಿತ್ತ ಹಾಗಿದ್ರೆ ಕುಟುಂಬಸ್ಥರು? ಈಗೊಂದು ಆರೋಪ ಕೇಳಿ ಬರ್ತಾ ಇದೆ. ಟೈಲ್ಸ್ ಅನ್ನ ತೆಗೆದಿರ್ತಾರೆ. ರೂಮ್ ಕೋಣೆಗೆ ಹೋಗಿ ನೋಡಿದ್ರೆ ನೋಡಿ, ಟೈಲ್ಸ್ ಅನ್ನ ತೆಗೆದಿದ್ದಾರೆ, ಗುಂಡಿ ತೋಡಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ವಾಮಾಚಾರಕ್ಕೋಸ್ಕರ ಹೊರಗಡೆ ಆದರೆ ಗೊತ್ತಾಗತ್ತೆ ಅನ್ನುವಂತಹ ಕಾರಣವಾಗಿ ಮನೆ ಒಳಗಡೆ ರೂಮ್ನಲ್ಲಿ ಹಿಂಗೆ ಮಾಡಿರ್ತಾರೆ ನೋಡಿ. ಊತಾಕ್ಬಿಟ್ರೆ ಗೊತ್ತಾಗೋಗುವುದಿಲ್ಲ ಅಂಥೇಳಿ. ಗಂಡು ಮಗು, ಅದು 8 ತಿಂಗಳು ಮಗು, ಅದು ಸ್ವಂತ ಮಗುನೂ ಅಲ್ಲ, ಅದು ದತ್ತು ಪಡೆದುಕೊಂಡಿರ್ತಾರೆ ಆ ಮಗುನ. ಆ ದತ್ತು ಪಡ್ಕೊಂಡಿರುವಂಥದ್ದನ್ನ ನೋಡೋದಾದ್ರೆ ಬಲಿ ಕೊಡ್ಲಿಕ್ಕೋಸ್ಕರನೇ ಇವ್ರು ದತ್ತು ಪಡ್ಕೊಂಡಿದ್ರ ಹಾಗಿದ್ರೆ? ಹೊಸಕೋಟೆಯ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಹೇಗೋ ಮಾಹಿತಿ ಗೊತ್ತಾಗುತ್ತೆ ಪೊಲೀಸರಿಗೆ, ಬರ್ತಾರೆ. ಈಗಾಗಲೇ ಸೈಯದ್ ಇಮ್ರಾನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರ ಮನೆಗೆ ದಾಳಿ ಮಾಡ್ತಾರೆ ಪೊಲೀಸರು ಕೂಡ. ಮಕ್ಕಳ ರಕ್ಷಣಾ ಘಟಕ ಜೊತೆಗೆ ಪೊಲೀಸರು ದಾಳಿ ಮಾಡ್ತಾರೆ. ಮಗುವನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಜೊತೆಗೆ ಸದ್ಯ 8 ತಿಂಗಳ ಮಗು ರಕ್ಷಣೆ ಮಾಡಿ ಬಾಲಮಂದಿರಕ್ಕೆ ಈಗಾಗಲೇ ರವಾನೆಯನ್ನು ಕೂಡ ಮಾಡಲಾಗಿದೆ. ದತ್ತು ಪಡೆದಿದ್ದಂತಹ ಸೈಯದ್ ಇಮ್ರಾನ್ ಸೂಲಿಬೆಲೆ ಏನಿದ್ದ, ಈತನನ್ನು ಬಂಧಿಸಿದ್ದಾರೆ ಈಗಾಗಲೇ ಪೊಲೀಸರು. ನಮ್ಮ ಮನೆಯಲ್ಲಿ ಏನಾದ್ರೂ ನಿಧಿ ಇದೆ ಅಂತ ಯಾರು ಹೇಳಿದ್ರು, ಎಂತ ಕಲಾವಿದ್ರು ಬೇಕಾದ್ರೂ ತಗೊಂಬಂದು ಕರ್ಕೊಂಡು ಅವರೇ ತಕೊಳ್ಳಿ. ನಾನು ಮನೆ ಬೀಗ ಕೊಟ್ಟು ಬರ್ದು ಕೊಡ್ತೀನಿ ಬೇಕಾದ್ರೆ. ನನಗೆ ಮನೆ ಬೇಡ, ನನಗೆ ಮಗು ಕೊಡ್ಬೇಕು. ಮಗುಗೆ ಏನಾದ್ರು ಮಗು ಕಡೆಯಿಂದ ಇವ್ ತಂದೆ ತಾಯಿಗೆ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮಗೆ ಯಾರು ಕರ್ಕೊಂಡು ಹೋಗಿದ್ರೆ ಪೊಲೀಸ್ ಸ್ಟೇಷನ್ ಅವರೇ ಜವಾಬ್ದಾರಿ. ನಿಧಿ ಇದೆ ಅಂತ ಹೇಳಿದ್ರಲ್ಲ, ಬಂದು ತಕೊಳ್ಳಿ, ಸಂತೋಷ. ಮನೆ ಬೀಗ ಕೊಡ್ತೀನಿ. ಇವಾಗ ನಾನು ಫೈನ್ ಸೈನ್ ಮಾಡ್ಕೊಡ್ತೀನಿ. ನಾನು ಇವಾಗ ನಮ್ಮ ತಂದೆ ಕಡೆಯಿಂದ ಬೇಕಾದ್ರೆ ಬರ್ಸ್ಕೊಡ್ತೀನಿ ಲೆಟರ್. ನಾನು ಎಷ್ಟು ವರ್ಷದಿಂದ ಸರ್ ಇದು ಸುಮಾರು ಕಾಲದಿಂದ ಹೋಗ್ತಾ ಇತ್ತು. ನಮ್ದು ರೋಡ್ಗಿಂತ 3 ಅಡಿ ಡೌನ್ ಇದ್ದೀನಿ ನಮ್ಮ ಮನೆ 3 ಕಟ್ಟಿ 3 ವರ್ಷ ಆಯ್ತು. ಮನೆ ಕಟ್ಟಿದಾದ್ಮೇಲೆ ಏನಾಯ್ತು, ಆ ಹೊತ್ತ ಸ್ವಲ್ಪ ಡಮಾಲಿಶ್ ಆಯ್ತು. ಸರಿನಾ? ಡಮಾಲಿಶ್ ಆದ್ಮೇಲೆ ಯಾರೋ ಅದು ಅಮಾವಾಸ್ಯೆ ಬಂದ್ರೆ 1 ರಿಂದ 1.5 ಅಡಿ ಒಳಗಡೆ ಬೀಳುತ್ತೆ. ಪ್ರತಿ ವರ್ಷ ಅಮಾವಾಸ್ಯೆಗೂ ಬೀಳ್ತಾ ಇರುತ್ತೆ. ಅವಾಗ ನಾವು ಮಣ್ಣೆತ್ತಿ ಸೈಡ್ಗೆ ಹಾಕ್ತೀವಿ. ನಮ್ಮ ಮನೆಯಲ್ಲಿ ಏನಾದ್ರೂ ನಿಧಿ ಇದೆ ಅಂತ ಯಾರು ಹೇಳಿದ್ರು, ಎಂತ ಕಲಾವಿದ್ರು ಬೇಕಾದ್ರೂ ತಗೊಂಬಂದು ಕರ್ಕೊಂಡು ಅವರೇ ತಕೊಳ್ಳಿ. ನಾನು ಮನೆ ಬೀಗ ಕೊಟ್ಟು ಬರ್ದು ಕೊಡ್ತೀನಿ ಬೇಕಾದ್ರೆ. ನನಗೆ ಮನೆ ಬೇಡ, ನನಗೆ ಮಗು ಕೊಡ್ಬೇಕು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ. ಎಸ್ ರಾಮಾಂಜಿ, ಏನಿದು ಘಟನೆ ಅಂತ ಹೇಳಿ, ಜೊತೆಗೆ ಆ ಮಗುವನ್ನ ಬಲಿ ಕೊಡ್ಲಿಕ್ಕೋಸ್ಕರನೇ ಈ ಕುಟುಂಬ ಮುಂದಾಗಿತ್ತು, ಅದಕ್ಕೋಸ್ಕರನೇ ದತ್ತು ಪಡ್ಕೊಂಡಿದ್ರ? ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಏನಿದೆ ಕಂಪ್ಲೀಟ್ ಮಾಹಿತಿ? ಕುಟುಂಬಸ್ಥರು ಏನು ಹೇಳ್ತಾರೆ ಈ ವಿಚಾರ ಸಂಬಂಧವಾಗಿ? ಯಾಕಂತೆ ಅವರು ಮನೆಯಲ್ಲಿ ಗುಂಡಿ ತೋಡಿದ್ ಯಾಕಂತೆ? ಏನಿದೆ ಮಾಹಿತಿ? ಏನಂತಂದ್ರೆ, ಈ ಒಂದು ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಒಂದು ಸೂಲಿಬೆಲೆ ಗ್ರಾಮದ ಒಂದು ಜಲತಾ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಸೂಲಿಬೆಲೆ ಗ್ರಾಮದ ಒಂದು ಸೈಯದ್ ಇಮ್ರಾನ್ ಅನ್ನೋ ಕುಟುಂಬಸ್ಥರು ಒಂದು ಕಳೆದ 8 ತಿಂಗಳ ಹಿಂದೆ ಒಂದು ಕೋಲಾರ ದಂಪತಿಗೆ ಜನಿಸಿದಂತ ಒಂದು ಗಂಡು ಮಗುವನ್ನ ಅಧಿಕೃತವಾಗಿ ದತ್ತು ಪಡೆದಿಲ್ಲ, ಅನಧಿಕೃತವಾಗಿ 1.5 ಲಕ್ಷ ದುಡ್ಡು ಕೊಟ್ಟು ಆ ದಂಪತಿಯಿಂದ ಈ ಮಗುವನ್ನ ಕರ್ಕೊಂಬಂದು ಏನಂತಂದ್ರೆ ಇವ್ರ ಮನೆಯಲ್ಲಿ ಕಳೆದ 8 ತಿಂಗಳಿಂದ ಸಾಕ್ತಾ ಇರ್ತಾರೆ. ಆದ್ರೆ ನಿನ್ನೆ ಒಂದು ಮಕ್ಕಳ ಸಹಾಯವಾಣಿಗೆ 1098 ಮಕ್ಕಳ ಸಹಾಯವಾಣಿಗೆ ಅಧಿಕಾರಿಗಳಿಗೆ ಕರೆ ಬರುತ್ತೆ. ಈ ಒಂದು ಸೂಲಿಬೆಲೆ ಗ್ರಾಮದ ಜಲತಾ ಕಾಲೋನಿಯಲ್ಲಿ ಈ ಮನೆಯಲ್ಲಿ ಏನಂತಂದ್ರೆ ವಾಮಾಚಾರ ಮಾಡಿ ನಿಧಿ ಆಸೆಗೆ ಮಗುನ ಬಲಿ ಕೊಡ್ತಾ ಇದಾರೆ ಅಂತ ಮಕ್ಕಳ ಸಹಾಯವಾಣಿಗೆ ಕರೆ ಬಂದಂತ ಸಂದರ್ಭದಲ್ಲಿ ಮಕ್ಕಳ ಜಿಲ್ಲಾ ರಕ್ಷಣಾ ಘಟಕ ಪ್ಲಸ್ ಸೂಲಿಬೆಲೆ ಪೊಲೀಸರು ಸೈಯದ್ ಇಮ್ರಾನ್ ಮನೆಯವರ ಮೇಲೆ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಕೊಠಡಿಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಗುಂಡಿ ಅಗೆದು ಸುತ್ತಮುತ್ತ ಏನಂತಂದ್ರೆ ಕಳಶ ಇಟ್ಟಿ ಮತ್ತೆ ರಂಗೋಲಿ ಹಾಕಿ ಪೂಜೆ ಮಾಡುವಂತ ವಾಮಾಚಾರದ ದೃಶ್ಯ
ಯಾರಿಗಾದ್ರು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಎಲ್ಲಾ ರೀತಿಯಾದಂತ ದೃಶ್ಯ ನಂತರ ವಾಮಾಚಾರ ಏನೇನ್ ಮಾಡ್ಬೇಕು ಆ ವಾಮಾಚಾರ ಸಂದರ್ಭದಲ್ಲಿ ಏನೇನು ನಡೆಯುತ್ತೆ ಅದೇ ರೀತಿ ಟೇಟು ಆ ರೀತಿ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ದಾಳಿ ಮಾಡಿದಂತ ಪೊಲೀಸರು ಮತ್ತು ಮಕ್ಕಳ ರಕ್ಷಣಾ ಘಟಕ ಆ ಒಂದು ಸಂದರ್ಭದಲ್ಲಿ ಮಗುವನ್ನು ತಗೊಂಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಾರೆ. ಒಪ್ಪಿಸಿದ ಹಾಗೆ ಸಂದರ್ಭದಲ್ಲಿ ಅಲ್ಲಿ ಹೊರಡಲಿವೆ ರಾಮಂಜಿ. ಎಸ್ ಇನ್ನು ಶಶಿಧರ್ ಕೌಸುಂಬೆ ಅವರು ನಮ್ಮ ಜೊತೆ ಈಗಾಗಲೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿರುವಂಥದ್ದು. ಸರ್ ನಮಸ್ತೆ. ಈಗಾಗಲೇ ವಿಚಾರಗಳು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಜೊತೆಗೆ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರ, ಹೇಗೆ ಸರ್? ಸ್ಥಳಕ್ಕೆ ಭೇಟಿ ಕೊಡ್ಲಿಲ್ಲ ಮೇಡಮ್. ನಾನು ವಿಷಯ ಬಗ್ಗೆ ನನಗೆ ಗಮನಿಸ್ತಾ ಇದ್ದೀನಿ. ಅದು ಯಾವುದೇ ಕಾರಣಕ್ಕೂ ಯಾರು ಸಹಿತ ಅಂತ ಒಂದು ದುಷ್ಕೃತ್ಯಕ್ಕೆ ಮುಂದಾಗಬಾರ್ದು. ಅಂತ ದುಷ್ಕೃತ್ಯ ಸಹಿಸಲ್ಲ. ಸಂಬಂಧಪಟ್ಟಂತವ್ರು ಅವ್ರು ಯಾರೇ ಇರಲಿ ಅವರಿಗೆ ಅವ್ರ ಮೇಲೆ ನಿಯಮಾನುಸಾರ ಮತ್ತು ಕಾನೂನಿನ ಕ್ರಮ ತಗೊಳ್ಳಿಕ್ಕೆ ನಾನು ಈಗಾಗಲೇ ಅಲ್ಲಿನ ಎಸ್ಪಿ ಮಾತಾಡಿ ವಿಷಯ ತಿಳಿಸ್ಬೇಕಾಗಿದೆ. ತಿಳಿಸಿ ಯಾವುದೇ ಕಾರಣಕ್ಕೂ ಅವ್ರನ್ನ ವರದಿ ಪಡ್ಕೊಂಡು ಯಾವ ಕಾರಣಕ್ಕೆ ಈ ತರ ಒಂದು ಕೇವಲ ಕೃತ್ಯಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಆಲೋಚನೆ ಅವರೊಂದಿಗೆ ಚಿಂತನೆ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸ್ಲಿಕ್ಕೆ ನಾವು ಮುಂದಾಗ್ತೀವಿ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಾಗಿ.